NDA ನಮ್ಮ ಸರ್ಕಾರ ಇದೆ. ಕೇಂದ್ರ ಮಟ್ಟದಲ್ಲಿ ಭಾರತದ ಸರ್ವತೋಮುಖವಾದ ಅಭಿವೃದ್ಧಿಗಾಗಿ, ಸುಭದ್ರ ಭಾರತಕ್ಕಾಗಿ, ಶ್ರೇಷ್ಠ ಭಾರತಕ್ಕಾಗಿ, ವಿಕಸಿತ ಭಾರತಕ್ಕಾಗಿ ಕೇಂದ್ರ ಮಟ್ಟದಲ್ಲಿ ಕೆಲಸ ಮಾಡ್ತಾಯಿದೆ. ರಾಜ್ಯ ಮಟ್ಟದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀ BY ವಿಜಯೇಂದ್ರ ಅವರ ನಾಯಕತ್ವದಲ್ಲಿ ಇಡೀ ರಾಜ್ಯದಲ್ಲಿ ಈ NDA ಎಲ್ಲ ಕಡೆ ಯಶಸ್ವಿಯಾಗಬೇಕು ಅಂತ ಭಾಳಷ್ಟು ಶ್ರಮವನ್ನು ಪಡ್ತಾ ಇದ್ದಾರೆ. ನಮ್ಮ ಜನರ ಹಿತರಕ್ಷಣೆಗೋಸ್ಕರ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದೇ ನಾಯಕತ್ವದಲ್ಲಿ ನಾವು ಕೂಡ ನಮ್ಮ ಸ್ಥಳೀಯ ಕ್ಷೇತ್ರದಲ್ಲಿ ನಾವೆಲ್ಲರೂ ಪರಿಶ್ರಮ ಮಾಡಿ ನಮ್ಮ ಏನು NDAನ ಉದ್ದೇಶ ಇದೆ, ವಿಕಸಿತ ಭಾರತಕ್ಕಾಗಿ ಪುರಸಭೆ ಮಟ್ಟದಿಂದ ಹಿಡಿದು ಕೇಂದ್ರ ಮಟ್ಟವರೆಗೂ ನಾವು ಸಂಪೂರ್ಣವಾಗಿ NDAಯನ್ನು ಬರಬೇಕು ಮತ್ತು NDA ಮೂಲಕ ಇಡೀ ಭಾರತದ ಅಭಿವೃದ್ಧಿ ಆಗಬೇಕು ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸವನ್ನು ಮಾಡ್ತಾಯಿದ್ದೀವಿ. ಕೈ ಜೋಡಿಸ್ಕೊಂಡು ಕೆಲಸ ಮಾಡ್ತಾ ಇರುವಂಥದ್ದು ನಿಜವಾಗ್ಲೂ ಶ್ಲಾಘನೀಯ. ನಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತೀನಿ. ಮತ್ತೊಮ್ಮೆ ನಮ್ಮ ಇಲ್ಲಿ ಸ್ಥಳೀಯ ಏನು NDA ಸದಸ್ಯರಿದ್ದಾರೆ ಎಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ಶುಭಾಶಯಗಳು. ನಿಮ್ಮ ಇವತ್ತು ಏನು ಪರಿಶ್ರಮ ಮಾಡಿದ್ದೀರಾ ಎಷ್ಟೋ ದಿನಗಳಲ್ಲಿ, ಎಲ್ಲರೂ ಕೂಡ ಇವತ್ತು ಆ ಪ್ರತಿಫಲವನ್ನು ಇವತ್ತು ನೋಡ್ತಾ ಇದ್ದೀರಾ. ಅದಕ್ಕಾಗಿ ನಿಮಗೂ ಕೂಡ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳ್ತೀನಿ. ಬನ್ನೂರಿಗೂ ಅರಮನೆಗೂ ಭಾಳ ನಿಕಟವಾದ ಸಂಬಂಧ ಅದು ಯಾವಾಗಲೂ ಇದ್ದೇ ಇರುತ್ತೆ. ಅದರ ಸಂಬಂಧದ ಮೂಲಕ ನಾವು ಒಳ್ಳೆಯ ಕೆಲಸವನ್ನು ಮಾಡಬೇಕು. ಸಂಬಂಧದ ಮೂಲಕ ಈ ಏನು ಕ್ಷೇತ್ರ ಇದೆ ಅದಕ್ಕೆ ಒಳ್ಳೆಯ ಅಭಿವೃದ್ಧಿ ಆಗಬೇಕು. ಜನರ ಬದುಕುವ ಪರಿಸ್ಥಿತಿ ನಾವು ಉತ್ತಮಗೊಳಿಸಬೇಕಾಗಿರುವಂಥದ್ದು ಕೆಲಸ ನಮ್ಮ ಮುಂದೆ ಇದೆ. ಅದು ಈ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಇಡೀ ಪುರಸಭೆಯ ನೇತೃತ್ವದಲ್ಲಿ ಆಗತ್ತೆ ಅಂತ ನಮಗೆ ಸಂಪೂರ್ಣವಾದ ವಿಶ್ವಾಸ ಇದೆ. ಅವರು ಕೂಡ ಕೆಲಸ ಮಾಡುವಂಥದ್ದು ಇವಾಗ ಎಲ್ಲ ಸಿದ್ಧತೆಗಳು ಶುರು ಮಾಡಿದ್ದಾರೆ, ಅವ್ರಿಗೆ ಮಾಡ್ತಾರೆ ಅಂತ ಸಂಪೂರ್ಣವಾದ ವಿಶ್ವಾಸ ಇದೆ. ಮತ್ತೊಮ್ಮೆ ಎಲ್ಲರಿಗೂ ಅಭಿನಂದನೆಗಳು. ನಮ್ಮ ಏನು ನಗರದ ನಮ್ಮ JDS ಅವರು ನಮ್ಮ ಜೊತೆ ಕೈ ಜೋಡಿಸಿ, ಅಶ್ವಿನ್ ಅವರು ನಮ್ಮ ಮಾಜಿ ಶಾಸಕರು ಕೈ ಜೋಡಿಸ್ಬಿಟ್ಟು ಕೆಲಸ ಮಾಡಿರುವಂಥದ್ದು ಅವ್ರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. NDA ಇವಾಗ ನಮಗೆ ಕೈ ಜೋಡಿಸಿರುವಂಥದ್ದು ನಿಜವಾಗ್ಲೂ ನಮಗೂ ಕೂಡ ದೊಡ್ಡ ಉತ್ತೇಜನ. ಅವರು ಇದೇ ರೀತಿ ನಾವು ಮುಂದುವರಿಯೋಣ. ಜೊತೆಗೆ ಈ ಶ್ರೇಷ್ಠ ಭಾರತಕ್ಕಾಗಿ ನಾವೆಲ್ಲರೂ ಮುಂದುವರಿಯೋಣ. ಜಯಿಸಲಿಕ್ಕೆ ಮತ್ತು ನಮ್ಮ ಬನ್ನೂರು ಪುರಸಭೆಯ ಆಡಳಿತ ಯಂತ್ರನ ಚುರುಕುಗೊಳಿಸಲಿಕ್ಕೆ ಇವತ್ತು ನಮ್ಮ ಅಭ್ಯರ್ಥಿಯಾದಂಥ ಕೃಷ್ಣೇಗೌಡರು ಮತ್ತು ನಮ್ಮ ನಾಗರತ್ನ ಮೇಡಮ್ ಅವರು ಇವತ್ತು ಅಧಿಕಾರನ ವಹಿಸ್ಕೊಂಡಿದ್ದಾರೆ. ಮುಖ್ಯವಾಗಿ ಇವತ್ತು ಮೈಸೂರು ಸಂಸದರಾದಂಥ ಯದುವೀರ ಒಡೆಯರವರು ಈ ಬನ್ನೂರಿಗೆ ಪಾದಾರ್ಪಣೆ ಮಾಡಿರೋದು ತುಂಬಾ ಖುಷಿ ತರುತ್ತರ ವಿಚಾರ. NDA ವತಿಯಿಂದ ಇವತ್ತು ಅವರು ಏನು ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಬನ್ನೂರು ಪುರಸಭೆಗೆ ಬಂದಿರೋಕ್ಕೆ ನಾನು ಅವ್ರಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸುತ್ತೇನೆ. ಜೊತೆಗೆ ನಮ್ಮ ತಾಲೂಕು ಅಧ್ಯಕ್ಷರಾದ ಚಿಂಚಮಣ್ಣನೂ ಇಲ್ಲೇ ಇದ್ದಾರೆ ಮತ್ತು ನಮ್ಮ BJP ಜಿಲ್ಲಾಧ್ಯಕ್ಷರಾದಂಥ ಮಾದೇಸ್ವಾಮಿ ಅವರು ಕೂಡ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೀನಿ. ಮುಖ್ಯವಾಗಿ ಎಲ್ಲ ನಮ್ಮ JDS ಮತ್ತು BJP ಪಕ್ಷದ ಎಲ್ಲ ಅಭ್ಯರ್ಥಿಗಳು ಮತ್ತು ಏನು ನಮ್ಮ ಸ್ವತಂತ್ರ ಅಭ್ಯರ್ಥಿಗಳಾದಂಥ ಸುರೇಶ್ ಇರ್ಬೋದು, ಇವರೆಲ್ಲರೂ ಸೇರಿ ಇವತ್ತು ನಮ್ಮ ಪಕ್ಷ ನಾವು ಇಲ್ಲಿರ್ತೀವಿ, ನಿಮ್ಮ ಜೊತೆ ಇರ್ತೀವಿ ಅಂತ ಧೈರ್ಯ ತುಂಬಿ ಯಾವುದೇ ಆಮಿಷಗಳು ಬಂದರೂ ಅದನ್ನು ಬದಿಗೊತ್ತು ಇವತ್ತು JDS ಪಕ್ಷ ಮತ್ತು BJP ಪಕ್ಷ NDA ಮೈತ್ರಿಕೂಟದ ಏನು ಸುಭದ್ರ ಸರ್ಕಾರ ಏನು ನಮ್ಮ ಕುಮಾರಣ್ಣ ಅವರ ನೇತೃತ್ವದಲ್ಲಿ, ಮಾನ್ಯ ವಿಜೇಂದ್ರ ಅವರ ನೇತೃತ್ವದಲ್ಲಿ, ಕೇಂದ್ರದಲ್ಲಿ ಮೋದಿ ಸಾಹೇಬರ ನೇತೃತ್ವದಲ್ಲಿ ಯಡಿಯೂರಪ್ಪ ಸಾಹೇಬರ ಆಶೀರ್ವಾದದೊಂದಿಗೆ, ದೇವೇಗೌಡ ಸಾಹೇಬರ ಆಶೀರ್ವಾದದೊಂದಿಗೆ ಇವತ್ತು ನಾವು ನಮ್ಮ ಬನ್ನೂರು ಪುರಸಭೆಯ ಅಧಿಕಾರ ಗದ್ದುಗೆನ ಇವತ್ತು ವಹಿಸ್ಕೊಂಡಿದ್ದೀವಿ. ಖಂಡಿತವಾಗಲೂ ಇನ್ನು 14 ತಿಂಗಳು ಏನು ನಮಗೆ ಅವಕಾಶ ಸಿಕ್ಕಿದೆ ಅದರಲ್ಲಿ ಬನ್ನೂರು ಪುರಸಭೆಗೆ, ಬನ್ನೂರು ವ್ಯಾಪ್ತಿಯ ಎಲ್ಲ ಜನತೆಗೆ ಒಳ್ಳೆಯ ಆಡಳಿತನ ನಮ್ಮ ಕೃಷ್ಣೇಗೌಡರು ಮತ್ತು ನಾಗರತ್ನವರು ಕೊಡ್ತಾರೆ ಅನ್ನೋ ತುಂಬ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಆ ನಿರೀಕ್ಷೆನ ಖಂಡಿತವಾಗಲೂ ಅವರು ಹುಸಿಗೊಳಿಸದೆ ಒಳ್ಳೆಯ ಕೆಲಸಗಳನ್ನ ಮಾಡ್ತಾರೆ ಅಂತ ಹೇಳಿ ಏನು ಇವತ್ತು ಬಂದಿರತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೂ ಮತ್ತು ವಿಪಕ್ಷ ಆಗಿರೋಂತಹ ಕಾಂಗ್ರೆಸ್ ಇರ್ಬೋದು, ಇನ್ನು ಬೇರೆ ನಮ್ಮ ಇಂಡಿಪೆಂಡೆಂಟ್ ಅಭ್ಯರ್ಥಿಗಳಿರ್ಬೋದು, ಎಲ್ಲರೂ ಒಗ್ಗೂಡಿ ಬನ್ನೂರು ಪುರಸಭೆಯನ್ನು ಇನ್ನು ಒಳ್ಳೆ ಮಾದರಿ ಪುರಸಭೆಯಾಗಿ ಮಾಡೋಣ ಅಂತ ಹೇಳ್ತಾ ಅವ್ರ ಸಹಕಾರವನ್ನು ನಾವು ಕೋರ್ತಾ ಇವತ್ತು
ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ JDS ಮತ್ತು BJP ಕಾರ್ಯಕರ್ತರು ಬಂದಿರುವಂಥದ್ದು. ಅವರೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಮುಖ್ಯವಾಗಿ ಮಾಧ್ಯಮ ಮಿತ್ರರು ತಾವೆಲ್ಲ ಬಂದು ಈ ಒಂದು ಸಂದರ್ಭದಲ್ಲಿ ತಮ್ಮ ಬೆಂಬಲ ಸೂಚಿಸಿದ್ದಕ್ಕೂ ಕೂಡ ನಮಗೆ ಕೈ ಮುಗಿದು ಅಭಿನಂದನೆ ಸಲ್ಲಿಸ್ತೀನಿ ಎಲ್ಲರಿಗೂ.